ಸರ್ ಇವಾಗ ಒಬ್ಬ ಆಟಗಾರ ಆಗಬೇಕು ಅಂತಿದ್ರೆ ಅವನಿಗೆ ನೆಟ್ ಪ್ರಾಕ್ಟೀಸ್ ಅನ್ನೋದು ಎಷ್ಟು ಮುಖ್ಯವಾಗುತ್ತೆ? ಲೆವೆಲ್ ಇದು ಬೇರೆ ಥರ ಇರುತ್ತೆ. ಹೆಂಗಂದ್ರೆ ಈಗ ಏನಾಗ್ತಿದೆ ಅಂದರೆ ಬರೀ ನೆಟ್ಸಲ್ಲಿ ನೀವು ಟೆಕ್ನಿಕಲ್ ವರ್ಕ್ ಮಾಡೋಕ್ಕಾಗಲ್ಲ. ಸ್ಕಿಲ್ಸ್ ಅಲ್ಲಿ ಆಕ್ಚುಲಿ ಬಾಲ್ ಆಕ್ಟಿವ್ ಆಗಿ ಬಾಲ್ ಇರೋದ್ರಿಂದ ನೀವು ಟೆಕ್ನಿಕ್ ಬಗ್ಗೆ ಯೋಚನೆ ಮಾಡೋಕ್ಕಾಗಲ್ಲ. ಆ ಬಾಲ್ನ ಹೆಂಗೆ ಆಡಬೇಕು ಅನ್ನೋದೇ ಇಷ್ಟ ಇರೋದು, ಅದೇ ಸ್ಕಿಲ್ಲು. ಸೊ ಟೆಕ್ನಿಕ್ ಒನ್ಸ್ ಬಂದಮೇಲೆ ನಾವು ಸ್ಕಿಲ್ನ ನಾವು ಆಕ್ಸೆಸ್ ಮಾಡ್ಬೋದು, ನಾವು ಅದನ್ನ ಟ್ರೈನ್ ಮಾಡ್ಬೋದು. ಈಗ ಆ ಬಾಲ್ ನಾವು ನೋಡಿ ಕವರ್ ಡ್ರೈವ್ ಬಂತು ಅಂದ್ರೆ ಕವರ್ ಡ್ರೈವ್ ಆಡ್ಬೋದು. ಸೊ ನೀವು ನೆಟ್ಸಲ್ಲಿ ನೀವು ಟೆಕ್ನಿಕ್ ವರ್ಕ್ ಮಾಡಬೇಕಾಗಿರೋದು ಡ್ರಿಲ್ಸ್ಗಳು, ಅದರ ಅಂತ ಸ್ಪೆಷಲಾಗಿ ನಿಮಗೆ ಒನ್ ಆನ್ ಒನ್ ಕೋಚಿಂಗ್ ಅಂತ ಬರುತ್ತೆ. ಸ್ಪೆಸಿಫಿಕ್ಲಿ ನಿಮಗೆ ಆ್ಯಕ್ಚುಲಿ ನಾನು ಟ್ರೈನ್ ಮಾಡೋದು ಒನ್ ಒನ್ ಅಥವಾ ಪರ್ಸ್ನಲ್ ಟ್ರೈನಿಂಗಲ್ಲಿ ಒಂದು ಪರ್ಟಿಕ್ಯುಲರ್ ಮೂಮೆಂಟು ಅಥವಾ ಒಂದು ಪರ್ಟಿಕ್ಯುಲರ್ ಶಾರ್ಟ್ಸು ಅದು ಬರೋವರೆಗೂ ನೆಕ್ಸ್ಟ್ ಸ್ಟೆಪ್ ಮುಂದಕ್ಕೆ ಹೋಗೋದೇ ಇಲ್ಲ. ಅದು ಬರಬೇಕು, ಅದಾದಮೇಲೆ ಮುಂದಕ್ಕೆ ಹೋಗ್ಬೇಕು. ಒಂದು ಶಾರ್ಟ್ ಆಗಲಿ ಅಥವಾ ಒಂದು ಪೊಸಿಷನ್ ನಮಗೆ ಇಂಪಾರ್ಟೆಂಟ್, ಇವತ್ತಲ್ಲ ನಾಳೆ ವರ್ಕ್ ಮಾಡಲೇಬೇಕು. ಅದನ್ನ ರಾದರ್ಸ್ ವಿಲ್ ವರ್ಕ್ ಇಟ್ ನಾವು ಆ ರೀತಿ ಸ್ಟೆಪ್ ಬೈ ಸ್ಟೆಪ್ ಆಗಿ ಕಲಿಸ್ಬೇಕಾಗತ್ತೆ. ಲರ್ನಿಂಗ್ ಸ್ಟೇಜಸ್ ಫಸ್ಟು ಶ್ಯಾಡೋ ಪ್ರಾಕ್ಟೀಸ್ ಅಂತೀವಿ. ಏನು ಇಲ್ಲದೆ ಬರೀ ಶ್ಯಾಡೋನೇ ಫೀಲ್ ಮಾಡೋ ಥರ ಕನೆಸ್ಥೆಟಿಕ್ ಅಂತೀವಿ. ಸೊ ಐಸ್ ಕ್ಲೋಸ್ ಕೂಡ ಮಾಡ್ಬೋದು. ಜಸ್ಟ್ ಫೀಲ್ ಮಾಡ್ತಾ ಇರ್ತಾರೆ. ನೀವು ನೋಡಿರ್ಬೋದು ಪ್ರಾಕ್ಟೀಸ್ ದೊಡ್ಡ ಕ್ರಿಕೆಟರ್ಸ್ ಎಲ್ಲ ಸುಮ್ಮನೆ ಹಿಂಗೆ ಬ್ಯಾಟ್ ಇಟ್ಕೊಂಡು ಹಿಂಗೆ ಫೀಲ್ ತೊಗೋತಾ ಇರ್ತಾರೆ. ಏನದು ಅಗೇನ್ ದೇ ರೀಕಾಲಿಂಗ್ ದ ಮಸಲ್ ಮೆಮರೀಸ್, ದೇ ಫೀಲಿಂಗ್ ದ ಮೂಮೆಂಟ್ಸ್. ಅದು ನೆಕ್ಸ್ಟು ನಿಮಗೆ ಡ್ರಾಪ್ ಬಾಲ್ಸು, ಡ್ರಿಲ್ಸ್ ಅಂತಲೇ ಅಂದ್ಕೊಳ್ಳಿ. ಓವರಾಲ್ ಡ್ರಿಲ್ಸ್, ಥ್ರೋಡೌನ್ಸ್, ಆಮೇಲೆ ನಿಮಗೆ ನೆಟ್ಸು, ಪ್ರಾಕ್ಟೀಸ್ ಮ್ಯಾಚಸ್, ಕಾಂಪಿಟೇಟಿವ್ ಮ್ಯಾಚಸ್, ಅಂಡರ್ ಪ್ರೆಷರ್ ಮ್ಯಾಚಸ್, ಈ ಥರ ಲೆವೆಲ್ಸ್ ಇರೋದು ಒಂದು ಇಂಪ್ರೂವ್ ಆಗೋದಕ್ಕೆ. ಸರ್ ಇವಾಗ ಒಂದು ಮ್ಯಾಚ್ ನಡೀತಾ ಇದೆ ಅಂತಂದ್ರೆ ಎಕ್ಸಾಂಪಲ್ RCB ಮ್ಯಾಚೇ ತಗೊಂಡ್ರೆ ಒಂದು ಆಟಗಾರರಿಗಾಗಿರ್ಬಹುದು ಅಥವಾ ಒಂದು ಟೀಮಿಗಾಗಿರ್ಬಹುದು ಎಷ್ಟು ಪ್ರೆಷರ್ ಇರುತ್ತೆ? ಗೆಲ್ತಾ ಇದ್ರೆ ಪ್ರೆಷರ್ ಇರುತ್ತಾ? ಗೆಲ್ತಾ ಇದ್ರೆ ಪ್ರೆಷರ್ ಇರಲ್ಲ. ಸೊ ಆಬ್ವಿಯಸ್ಲಿ ಲೂಸಿಂಗ್ ಟೀಮ್ ವಿಲ್ ಹ್ಯಾವ್ ಮೋಸ್ಟ್ ಆಫ್ ದ ಪ್ರೆಷರ್ಸ್. ಕಾಮನ್ ಆಗಿ ಎಲ್ರಿಗೂ ಆ್ಯಸ್ ಅ ಬ್ಯಾಟ್ಸ್ಮನ್ ಆದ್ರೂ ಅಥವಾ ಬೌಲರ್ ಆದ್ರೂ ಫಸ್ಟ್ ಬಾಲ್ ಪ್ರೆಷರ್ ಎಲ್ರಿಗೂ ಇರುತ್ತೆ. ಫಸ್ಟ್ ಬಾಲ್ ಬೌಲಿಂಗ್ ಹಾಕೋದಕ್ಕೆ ಬೌಲರ್ಗೆ, ಮತ್ತು ಫಸ್ಟ್ ಬಾಲ್ ಬ್ಯಾಟಿಂಗ್ ಆಡೋದವರೆಗೂ ಒಂದು ಅಟ್ಲೀಸ್ಟ್ ಲೆವೆಲ್ ಈಗ ಒಂಚೂರು ಕಮ್ಮಿ ಆಗಿದ್ರೆ, ಎಷ್ಟೇ ಕಾನ್ಫಿಡೆಂಟ್ ಬ್ಯಾಟ್ಸ್ಮನ್ ಆದ್ರೂ ಸ್ವಲ್ಪ ಇದ್ದೇ ಇರುತ್ತೆ. ಅದು ಏನು ಹೊಟ್ಟೆಯಲ್ಲಿ ಬಟರ್ಫ್ಲೈ ಅಂತಾರಲ್ಲ, ಅದು ಸ್ವಲ್ಪ ಇದ್ದೇ ಇರುತ್ತೆ. ಒಂದು ಬಾಲ್ ಕಾಣ್ತು ನನಗೆ, ಒಂದು ಬ್ಯಾಟ್ಸ್ಮನ್ ಆಗಿ ನನಗೆ ಬಾಲ್ ಕ್ಲಿಯರಾಗಿ ಕಾಣ್ತು ಅಂದರೆ ಐ ಆಮ್ ಇನ್ ಕಂಟ್ರೋಲ್, ಐ ಆಮ್ ಸೆಟ್ ಅಂತ. ಅದು ಫಸ್ಟ್ ಬಾಲ್ ಯೂಶಲಿ ನಾವು ತುಂಬ ಫೋಕಸ್ ಮಾಡಬೇಕಾಗುತ್ತೆ. ಆಟ ಆಡಬೇಕಾದ್ರೆ ಅಲರ್ಟ್ ಆಗಿರೋದು ಎಷ್ಟು ಮುಖ್ಯವಾಗುತ್ತೆ? ಸೇಫ್ಟಿ ವೈಸ್ ಫಸ್ಟ್ ಥಿಂಗ್ ನಾವು ಆಡ್ಬೇಕಾದ್ರೆ ನಮ್ಮ ಸೇಫ್ಟಿ ನಾವು ನೋಡ್ಕೋಬೇಕಾಗುತ್ತೆ ಫಸ್ಟ್. ಯಾವಾಗಲೂ ನಾವು ಬ್ಯಾಟ್ಸ್ಮನ್ ಆಗಿ ನಮ್ಮ ಎಕ್ವಿಪ್ಮೆಂಟ್ಸ್ ನಾವು ಕರೆಕ್ಟಾಗಿ ಯೂಸ್ ಮಾಡ್ತಾ ಇದೀವ, ಕರೆಕ್ಟಾಗಿ ಪ್ರೊಟೆಕ್ಟಿವ್ ಆಗಿ ಹಾಕೋತಾ ಇದೀವ. ಇನ್ನೊಂದು ಫಾಸ್ಟ್ ಬೌಲರ್ಸ್ಗೆ ಇಂಜುರಿ ಆಗದೇ ಇರೋ ಥರ ಅವರು ಬೌಲಿಂಗ್ ಆ್ಯಕ್ಷನ್ನ ಫಾಸ್ಟ್ ಬೌಲಿಂಗ್ ಒಂದು ಮಾತಿದೆ, ಒಂದು ಫಾಸ್ಟ್ ಬೌಲಿಂಗಲ್ಲಿ ಇಂಜುರಿ ಆಗಲಿಲ್ಲ ಅಂದರೆ ನೀವು ಫಾಸ್ಟ್ ಬೌಲರ್ ಅಲ್ಲ. ಅಷ್ಟೊಂದು ಎಫರ್ಟ್ ತೊಗೊಳುತ್ತೆ, ಒಂದಲ್ಲ ಒಂದು ಬ್ರೇಕ್ ಡೌನ್ ಆಗೇ ಆಗುತ್ತೆ. ಸೊ ಆ ರಿಕವರಿಗೆಲ್ಲ ನೀವು ಏನಾಗುತ್ತೆ, ರಿಕವರಿ ಎಲ್ಲ ಮಾಡ್ಕೋಬೇಕಾಗತ್ತೆ. ಅದು ತುಂಬ ಕಾಮನ್ನು ಫಾಸ್ಟ್ ಬೌಲರ್ಸ್ಗೆ. ಅದಕ್ಕೆ ಫಾಸ್ಟ್ ಬೌಲರ್ಸ್ ಲೈಫ್ ಅಷ್ಟು ಈಸಿ ಅಲ್ಲ. ಒಂದಲ್ಲ ಒಂದು ಕಡೆ ಒಂದು ಬ್ರೇಕ್ ಡೌನ್ ಆಗೇ ಆಗ್ತಾರೆ, ಅದು ಮತ್ತೆ ರೆಡಿ ಮಾಡ್ಕೊಂಡು ಮತ್ತೆ ಇದು ಮಾಡ್ತಾರೆ. ಸೊ ಅದಕ್ಕಾಗಿ ತುಂಬ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದಂದರೆ, ಫಾಸ್ಟ್ ಬೌಲರ್ಸ್ಗೆ ನೀವು ನಿಮ್ಮ ಬಾಡಿ ಮೂಮೆಂಟ್ಸ್ನ ಕಂಟ್ರೋಲಿಗೆ ತೊಗೊಬನ್ನಿ. ಪೇಸ್ ಆಮೇಲೆ ಬರುತ್ತೆ. ಒನ್ಸ್ ನಾವು ಅಲೈನ್ಮೆಂಟ್ಗೆಲ್ಲ ಸರಿಯಾಗಿ ತಂದಮೇಲೆ ಅಲ್ಲಿಂದ ಈಸಿ ಆಗುತ್ತೆ. ಫಿಟ್ನೆಸ್ ಮಾಡ್ತಾ ಈಸಿ ಆಗುತ್ತೆ ಫಾಸ್ಟ್ ಬೌಲಿಂಗ್ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ. ನಾನು ಹೆಂಗೆಂಗೋ ಫಾಸ್ಟಾಗಿ ಆಗ್ತೀನಿ ಅಂದರೆ ಜಾಸ್ತಿ ಎಷ್ಟು ದಿನ ಆಗ್ತೀರಾ? 6 ತಿಂಗಳು ಆಗ್ತೀರಾ, ವರ್ಷ ಆಗ್ತೀರಾ, ಡನ್. ತುಂಬ ಕ್ರಿಕೆಟರ್ಸು ಅಥವಾ ಬೌಲರ್ಸು ಇಂಜುರಿಯಿಂದನೇ ಮಿಸ್ ಮಾಡ್ಕೋತಾರೆ. ಅದೊಂದು ಇನ್ನೊಂದು ಕಡೆ ನಾವು ಸೇಫ್ಟಿ ನೋಡೋದಾದರೆ, ಇನ್ ಜನರಲ್ ಈಗ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಯಾವಾಗಲೂ ಎಲ್ಲೇ ಆ್ಯಕ್ಟಿವಿಟಿ ನಡೀತಾ ಇರುತ್ತೆ, ಒಂದು ಬಾಲ್ ಹಾಕ್ತಿದ್ದಾರೆ, ಒಂದು ಬಾಲ್ ಹೊಡಿತಿದ್ದಾರೆ ಅಂದಾಗ ಯಾವಾಗಲೂ ಅಲ್ಲಿ ನೋಡ್ತಿರ್ಬೇಕು. ಈಗ ಒಂದು ಸೌಂಡ್ ಬಂದಾಗ ಸಡನ್ನಾಗಿ ರಿಯಾಕ್ಟ್ ಮಾಡೋದಲ್ಲ, ವಾಚ್ ಅಂದರೆ ರಿಯಾಕ್ಟ್ ಮಾಡೋದಲ್ಲ, ಯಾವಾಗಲೂ ನೋಡ್ತಿರ್ಬೇಕು. ನಾವು ನೋಡ್ತಾ ಇರಬೇಕು. ಎಕ್ಸ್ಪೆಷಲಿ ತುಂಬ ಜನ ಆಡ್ತಿದ್ದಾಗ ಯಾವ ಮೂಲೆಯಿಂದನೂ ಬರುತ್ತೆ ಬಾಲ್. ಸೊ ಸೇಫ್ಟಿ ಕನ್ಸರ್ನ್ ತುಂಬಾ ತೊಗೋಬೇಕಾಗುತ್ತೆ. ಒಬ್ಬರು ಇಂಡಿವಿಜುವಲ್ ಅವ್ರ ರೆಸ್ಪಾನ್ಸಿಬಿಲಿಟಿಯಾಗಿ ಅವರೇ ತೊಗೋಬೇಕಾಗುತ್ತೆ.